ಬನ್ನಿ ನಾಟಕ ನೋಡೋಣ, ಬನ್ನಿ ಮಕ್ಕಳಾಡುವ ನಾಟಕವನ್ನು ನೋಡೋಣ, ಬನ್ನಿ ಶುಭ್ರವಾದ ಮನಸ್ಸಿನಿಂದ ಆಡುವಂತಹ ಮಕ್ಕಳು, ಅದರಲ್ಲೂ ಸರ್ಕಾರಿ ಶಾಲೆಯ ಮಕ್ಕಳು ಆಡುವಂಥ ನಾಟಕವನ್ನು ನಾವೆಲ್ಲರೂ ಒಮ್ಮೆ ನೋಡೋಣ, ಬನ್ನಿ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ದೊಡ್ಡ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಇರುವಂತಹ ಸರ್ಕಾರಿ ಶಾಲೆಯ 3ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಇರುವಂತಹ ಮಕ್ಕಳು ಆಡಿರುವಂತಹ ಕರ್ಣ ಅರ್ಜುನರ ಕಾಳಗ ನಾಟಕವನ್ನು ನಾವೆಲ್ಲರೂ ಒಮ್ಮೆ ನೋಡೋಣ, ಬನ್ನಿ. ಮಕ್ಕಳನ್ನು ಪ್ರೋತ್ಸಾಹಿಸೋಣ, ಬನ್ನಿ. ಪ್ರೀತಿಯ ಕನ್ನಡ ಮನಸ್ಸುಗಳೇ, ನಮಸ್ಕಾರ. ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ. ಆತ್ಮೀಯ ವೀಕ್ಷಕರೇ, ಇವತ್ತು ನಿಮ್ಮನ್ನು ಒಂದೊಳ್ಳೆಯ ಅದ್ಭುತ ಕಲಾಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾಟಕ ಅಂದರೆ ಬೇಕಾದಷ್ಟು ಜನ ಹೇಳ್ತಾರೆ. ಬೀದಿ ನಾಟಕಗಳಿರ್ಬೋದು, ಪೌರಾಣಿಕ ನಾಟಕಗಳಿರ್ಬೋದು, ಸಾಮಾಜಿಕ ನಾಟಕಗಳು ಇರಬಹುದು, ಐತಿಹಾಸಿಕ ನಾಟಕಗಳಿರಬಹುದು. ಹೀಗೆ ವಿವಿಧ ರೀತಿಯಲ್ಲಿ ಜನರಿಗೆ ಅರಿವು ಮೂಡಿಸುವಂತಹ ಹಲವಾರು ಸಾಮಾಜಿಕ ನಾಟಕಗಳನ್ನು ಸಹ ನಾವೆಲ್ಲ ನೋಡಿದ್ದೀವಿ, ತಾವು ಸಹ ನೋಡಿರ್ತೀರಿ. ವಿಶೇಷ ಏನಪ್ಪ ಅಂದರೆ ನಮ್ಮ ಕರುನಾಡು, ಈ ಕರುನಾಡಿನಲ್ಲಿ ಹಲವಾರು ವಿವಿಧ ರೀತಿಯ ನಾಟಕಗಳು, ಯಕ್ಷಗಾನ, ಬಯಲು ಯಕ್ಷಗಾನ, ಪೌರಾಣಿಕ, ಹೀಗೆ ವಿವಿಧ ರೀತಿಯಲ್ಲಿ ನಾಟಕಗಳು ನಡೀತಾ ಇರುತ್ತೆ. ಅದರಲ್ಲಿ ವಿಶೇಷವಾಗಿ ಪೌರಾಣಿಕ ನಾಟಕದಲ್ಲೂ ಯಕ್ಷಗಾನದ ರೂಪದಲ್ಲಿ ಭಾಗವತರ ತಾಳ ಮೇಳಗಳೊಟ್ಟಿಗೆ ಶಾಲಾ ಮಕ್ಕಳು, ಸರ್ಕಾರಿ ಶಾಲಾ ಮಕ್ಕಳು, ಕೇವಲ 3ನೇ ತರಗತಿಯಿಂದ 8ನೇ ತರಗತಿಯ ಮಕ್ಕಳವರೆಗೆ ನಾಟಕವನ್ನು ಮಾಡಿದ್ದಾರೆ. ನಾವೆಲ್ಲ ಕಣ್ತುಂಬಿಸಿಕೊಳ್ಳೋಣ, ಬನ್ನಿ. ಅದಕ್ಕಿಂತ ಮೊದಲು ಇದೇ ಪಾತ್ರಧಾರಿಗಳು ತಮ್ಮ ತಮ್ಮ ಪರಿಚಯವನ್ನು ಮಾಡಿಕೊಂಡಿದ್ದಾರೆ. ಯಾರು, ಯಾವ ತರಗತಿಯ ಮಗು ಯಾವ ಪಾತ್ರವನ್ನು ಮಾಡಿದೆ ನೋಡಿಕೊಂಡು ಬರೋಣ, ಬನ್ನಿ.
अरे को माराना तागे को नोरो वरुतागे तागे सारे दानो केरो दानो पारानो कादे गे
ಎಲ್ಲವೂ ಸೂತ ತಲೆಯನ್ನೇನು ಬಂದೆನು. ಏನ ಕೇಳ ನನ್ನ ಪುಣ್ಯಕ್ಕೆ ಸವೆತೆಲ್ಲ ಹೋಗಿಲ್ಲ ಯಾವತ್ತೂ ತಲೆಮಗನಾದ ಕಾರಣವೇ ಈ ದಿವಸ ನಮ್ಮ ಕೂಡ ಯುದ್ಧ ಮಾಡುವುದಕ್ಕೆ ನೀನು ಬಂದಿದ್ದು ನನ್ನ ಪುಣ್ಯ ಸನ್ನಿಧಿಸದೆ ಯುದ್ಧಕ್ಕೆ ನಿಲ್ಲುವುದಾಗ ನ್ಯಾಯವೋ ಇಂದ್ರನಲ್ಲಿಯೋ ಬಂದೆಯೇನೋ ಇಂದ್ರನನೆಯ
ಏನಯ್ಯ ಕೊರೋ ಕೋಲ ನನಿ ಬಂದ ಬರವೇ ಅವೆಲ್ಲವ ಎಲೆಯೇನು ನಿನಗೆ ಭಾವಿಸಿದೆನ್ನೋ ಕಾಲನೋ ನಾವೇನೋ ಸೋಮನವೇನು ಬೇಡ ಅಯ್ಯೋ ಕೋರವೇಶ್ವರನೇ, ಈ ನಿಶರಾತ್ರಿಯಲ್ಲಿ ಏಕಾಂಗಿಯಾಗಿ ಮುಖವನ್ನು ತಗ್ಗಿಸಿಕೊಂಡು ನನ್ನ ಬಿಡಾರಕ್ಕೆ ಬರಲು ಕಾರಣವೇನು? ನನ್ನಿಂದಾಗಬೇಕಾದ ಕೆಲಸವೇನಿದೆ ಅದನ್ನ ತಿಳಿಸುವನಾಗಯ್ಯ ಕೌರವನೇ. ಸ್ವಾಮಿ ಮಾವನವರೇ, ನಿನ್ನೆ ದಿನದ ಯುದ್ಧದಲ್ಲಿ ಕರ್ಣನ ಸಾರಥ್ಯು ಮಡಿಲುವಾದ ಕಾರಣ ಆತನಿಗೆ ಸರಿಯಾದ ಸಾರಥ್ಯು ಬೇಕಾಗಿದ್ದರಿಂದ ನೀವು ದಯಮಾಡಿ ಒಪ್ಪಿಕೊಂಡರೆ ನಿಮ್ಮ ಸಾರಥಿತನದಿಂದಲೂ ಕರ್ಣನ ತಾಕದಿಂದಲೂ ಶತ್ರುಗಳನ್ನು ಜಯಿಸುವುದು ದೊಡ್ಡದು ಸ್ವಾಮಿ. ಎನ್ನ ಪಕ್ಕಲ್ಲಿದ್ದ ಜಲಪಟವು ಎನ್ನ ಪಕ್ಕಲ್ಲಿದ್ದ ಜಲಪಟವು ಹಾಳು ಮಾಡಿದೆ ದೊಡ್ಡ ಜನ ಬೇಲಿ ಫಲವೇ ಎನ್ನುವುದನ್ನ ಕೋಲತನಕ್ಕೆ ಎಲ್ಲವೋ ಕೌರವನೇ, ಏನು ಮಗಳಿದೆ? ಸೂತನ ಮಗನಾದ ಕರ್ಣನಿಗೆ ನಾನು ಸಾರಥಿಯಾಗಬೇಕೆ? ನಿನ್ನ ಯೋಗ್ಯತೆಗೆ ತಕ್ಕ ಮಾತನಾಡುತ್ತಿರುವೆ. ರಾಜನೆಂಬ ಮರ್ಯಾದೆಗಾಗಿ ನಿನ್ನನ್ನು ಬಿಟ್ಟಿರುವೆನು. ಇನ್ಯಾರಾದರಾಡಿದರೆ ಅವರ ತಲೆಯನ್ನ ಕತ್ತರಿಸಿ ಬಿಡುತ್ತಿದ್ದೆನು. ಬಾಯಿ ಮುಚ್ಚುವನಾಗು ಕೌರವನೇ. ಮಾವ ಮಾವ ಕೋಪವೋ ಯಾತಕಯ್ಯ ನಾ ಬೇಳುವುದಕ್ಕೆ ಮಾತೋ ಕಾಳೆಂದ ಫಲವೇನಯ್ಯ ಪರರುವ ಪದೆಗಾಗಿ ಕಾಯಬೇಕೆನ್ನುತ್ತ ಅವುಗಳದನು ಗೆಲ್ಲಿ ಮಗುಗದವನು ಮಾಡಿ ಮರಳು ಎಂಬುವನು ಮರೆಯದವನೇ ಮಾವ ಕೋಪವೋ ಸ್ವಾಮಿ ಮಾವನವರೇ, ತಾವು ಇಷ್ಟೊಂದು ಪಾಪ ಮಾಡಿಕೊಳ್ಳಬಹುದೇ? ಮರೆ ಹೊಕ್ಕಿದವರನ್ನ ಕಾಪಾಡಬೇಕೆಂಬ ಧರ್ಮವನ್ನು ನೀವು ತಿಳಿದಿದ್ದೀರಿ. ಕಷ್ಟಕಾಲದಲ್ಲಿ ಕೈ ಬಿಡದೆ ಕಾಪಾಡಬೇಕು ಮಾವನವರೇ. ಪಾಂಡವರಿಗೆ ಬೆನ್ನೆಲುಬಾಗಿ ಶ್ರೀಕೃಷ್ಣ ಪರಮಾತ್ಮನು ನಿಂತಿದ್ದಾನೆ. ಅದು ತಾನದೆ ಅರ್ಜುನನಿಗೆ ಸಾರಥಿಯಾಗಿ ಯುದ್ಧವನ್ನು ಮುನ್ನಡೆಸುತ್ತಿದ್ದಾನೆ. ಆತನ ಕಾರಣದಿಂದ ಹೆಜ್ಜೆ ಹೆಜ್ಜೆಗೂ ನಮಗೆ ಅಪಜಯವಾಗುತ್ತಿರುವುದು. ಹಾಗಾಗಿ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನೀವು ಕರ್ಣನ ಸಾರಥಿಯಾಗಿ ನಮಗೆ ದೇವರು ತಂದುಕೊಡಬೇಕು ಮಾವನವರೇ. ಅಯ್ಯ ಕೌರವೇಶ್ವರನೇ, ನಿನ್ನ ಮಾತಿನ ಪ್ರಕಾರವಾಗಿ ಸೂತನ ಮಗನಾದ ಕರ್ಣನಿಗೆ ನಾನು ಸಾರಥಿಯ ಕೆಲಸಕ್ಕೆ ಬರುತ್ತೇನೆ. ಆದರೆ ಕರ್ಣನು ನಾನು ಹೇಳಿದಂತೆ ಈ ರಣಭೂಮಿಯಲ್ಲಿ ನಡೆದುಕೊಳ್ಳಬೇಕು. ಆತನಿಗೆ ತಿಳಿಸುವನಾಗು. ಎಚ್ಚರಿಕೆ ಇರಲಿ ಕೌರವನೇ. ತಮ್ಮ ಅಪ್ಪಣೆಯಂತೆ ಆಗಬಹುದು ಮಾವನವರೇ. ಎಲ್ಲವೋ ಭೀಮನೇ, ಎನ್ನ ಕೆರಳಲ್ಲಿ ಎನ್ನ ಕೋರಲ ಪುಣ್ಯವನ್ನು ನಾನಾಗಿರು ಕೆರೆಯದಿ ಬರಿದೊಯ್ಯಾತು ಕೊಲ್ಲದೇವ ಒಂದತ್ತಿಗೆ ಈ ದಿವಸ ನನ್ನ ಪುಣ್ಯಕ್ಕೆ ಸರಿಯಾಗಿ ಯಾರ ಬೆಂಬಲವೂ ಇಲ್ಲದೆ ಹಿರಿಯದವನಾದ ಭೀಮನು ನನ್ನ ಕೈಗೆ ಸಿಕ್ಕಿರುವನು. ಈತನ ಗರ್ಭವನ್ನ ನಾನು ಮುರಿಯುತ್ತೇನೆ. ಎಲ್ಲವೋ ದುಶ್ಯಾಸನನೇ, ಪರಯ್ಯ ಕೊರಕೋಲ ಕರೆಯಾದ ಮನೆಯೇನು ಧೀರಾನೆ ರಣದೊಳಗೆ ಎನ್ನೋ ಎಲ್ಲವೋ ದುಶ್ಯಾಸನನೇ, ಬಾಯಿಗೆ ಬಂದಾಗೆ ಬಾಳಬೇಡ. ಈ ದಿನದ ಯುದ್ಧದಲ್ಲಿ ನಿನ್ನ ಎಗರವನ್ನ ಕಡಿದಾಗುತ್ತೇನೆ.
ಪಾರ್ಥ ತ್ವರಿತದಿಂದ ಹತ್ತು ಜಲವ ಸಮಯದ ಭಕ್ತಧಾರೆ ಸುರಿಯಲದನು ಕೇಳಗೇನುವೆ. ಈ ಶರದಿಂದ ನಿನ್ನ ರಥವು ಕೆಸರಿನಲ್ಲಿ ಮುಳುಗುವ ಹಾಗೆ ಮಾಡುತ್ತೇನೆ. ಅಯ್ಯೋ, ಇದೇನು ಮಾಡಿದೆ ಪಾರ್ಥ? ಧರಣೆಯೋಳೋ ರಥವಾಗ ವರಸೋಣಿತದ ಕೆಸರೊಳಗೆ ಬರದೆ ಮುಳಗಿದ ಬಗೆಯ ನೋಡೋ ತರಲಿದ ಹೋಗಿದ. ಅರ್ಜುನನ ಬಾಣಗಳಿಂದ ನನ್ನ ರಥವು ರಕ್ತದ ಕೆಸರಿನಲ್ಲಿ ಊದಿಕೊಂಡಿದೆ. ಎದುರಾಳಿಯ ಸಂಗಡ ಯುದ್ಧ ಮಾಡೋಣವೆಂದರೆ ಶಲ್ಯರಾಜನು ಸಹ ರಥವನ್ನು ಬಿಟ್ಟು ಹೊರಟು ಹೋದನು. ಎಲೈಸ್ಪಾರ್ಧನೆ, ಅಸ್ತ್ರಹೀನರು ರಥಹೀನರುಗಳ ಮೇಲೆ ಯುದ್ಧ ಮಾಡಬಾರದೆಂಬ ನೀತಿಯು ನಿನಗೆ ತಿಳಿದಿದೆ. ಹಾಗಾಗಿ ರಥದ ಚಕ್ರವನ್ನು ಮೇಲೆತ್ತಿ ನಿನ್ನೊಂದಿಗೆ ಯುದ್ಧಕ್ಕೆ ನಿಲ್ಲುತ್ತೇನೆ. ಅಲ್ಲಿಯವರೆಗೆ ಬಾಣ ಪ್ರಯೋಗ ಮಾಡುವುದನ್ನು ಸ್ವಲ್ಪ ನಿಧಾನಿಸು. ಅರ್ಜುನ, ಇದೇ ಸರಿಯಾದ ಸಮಯ. ಕರ್ಣನ ಮೇಲೆ ಬಾಣ ಪ್ರಯೋಗ ಮಾಡುವನಾಗು. ದೇವಾ, ಇದೇನು ನಿಂತಿರುವೆ? ಅಸ್ತ್ರರಥ ಮತ್ತೆ ಕೊಲಪಗೋದೆಗಾದೆ ಎತ್ತರಿಸಿದೆ ಹಾಗೆಯ ತೋರಿದೆಯ ದೇವಾ. ಶ್ರೀಕೃಷ್ಣ ಪರಮಾತ್ಮನೇ, ಕರ್ಣನ ರಥವು ರಕ್ತದ ಕೆಸರಿನಲ್ಲಿ ಊದಿಕೊಂಡಿರುವುದಲ್ಲದೆ ಅಸ್ತ್ರಹೀನನಾಗಿದ್ದಾನೆ. ಅಸ್ತ್ರಹೀನರನ್ನು ಕೊಲ್ಲಬಾರದೆಂಬ ಧರ್ಮಶಾಸ್ತ್ರದಂತೆ ಕರ್ಣನ ಮೇಲೆ ಬಾಣ ಪ್ರಯೋಗ ಮಾಡುವುದು ಧರ್ಮವಲ್ಲವೇ ಸ್ವಾಮಿ? ಪಾರ್ಥ, ಶತ್ರುಗಳಿಗೆ ಆಪತ್ತು ಉಂಟಾಗಿರುವಾಗಲೇ ಅವರನ್ನ ಜಯಿಸಬೇಕಾಗಿರುವುದು ನಿನ್ನ ಕರ್ತವ್ಯ. ದೇವಾ, ನನ್ನಿಂದ ಸಾಧ್ಯವಾಗುತ್ತಿಲ್ಲ. ತನುವೇ ತಾಲಾರೇನು ಕೋಗಾನೆ ಕೋಗಾನಾರೆ ಜನಪ ಯೋಗೇಂದ್ರ ನಂದೇ ವಾಣಾರೆ ಶ್ರೀಹರಿ, ಕರ್ಣನ ಪರಿಸ್ಥಿತಿಯನ್ನು ನೋಡಿ ನನಗೆ ವ್ಯಸನ ಉಂಟಾಯಿತು. ಧನುಸ್ಸನ್ನು ಎತ್ತಲಾರದೆ ಕೈಗಳು ಸೋತುವಾಗಿರುವುದಲ್ಲದೆ ಕರ್ಣನ ಮುಖವನ್ನು ನೋಡಿದರೆ ಅಣ್ಣನಾದ ಧರ್ಮರಾಜನ ರೂಪಿನಂತೆ ಕಾಣುತ್ತಾನೆ. ದೇವಾ, ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಪಾರ್ಥ, ಇಂದಾದೆಲ್ಲವೂ ಹೋಗ ನಿನ್ನೆಯ ನಂದನನ ಕೊಂದ ಕರ್ಣನು ಇವನು ಪರಮ ಬಾಂಧವನೇ ತೋರಿಸಲಿಲ್ಲ ದೈವಿಕ. ಅರ್ಜುನ, ಚಕ್ರವ್ಯೂಹದಲ್ಲಿ ಅಸುಳಿಯಾದ ನಿನ್ನ ಮಗನಾದ ಅಭಿಮನ್ಯುವನ್ನು ಕರುಣೆಯಿಲ್ಲದೆ ಸಂಹಾರ ಮಾಡಿದನು. ಯುದ್ಧದಲ್ಲಿ ನಿನ್ನ ಒಡೆಯರನ್ನು ಸೋಲುವಂತೆ
ತಿಳಿದವನಾಗಿ ಮೂರು ಲೋಕದ ಗಂಡ ನೆನೆಸಿಕೊಂಡ ವೀರನಿಗೆ ಇದು ಥರವೇ ಧಿಕ್ಕಾರ ನಿನ್ನ ಕಲಿತನಕ್ಕೆ ಅರ್ಜುನ, ನಾನು ನಿನ್ನನ್ನು ಕೇಳಿಕೊಂಡರು ಧರ್ಮವನ್ನೇ ದೂರ ಮಾಡಿ ನನ್ನ ಮೇಲೆ ಬಾಣ ಪ್ರಯೋಗ ಮಾಡಬಹುದೇ? ಇದು ಕ್ಷತ್ರಿಯ ಧರ್ಮವೇ? ನೀನು ಬಿಟ್ಟ ಅಸ್ತ್ರವನ್ನು ಕತ್ತರಿಸಿ ನನ್ನಲ್ಲಿರುವ ಈ ಅಸ್ತ್ರವನ್ನು ಪ್ರಯೋಗಿಸಲು. ಇದೇನು ಆಶ್ಚರ್ಯ! ದಿವ್ಯಾಸ್ತ್ರದ ಮಂತ್ರಗಳು ನನ್ನ ನೆನಪಿಗೆ ಬರುತ್ತಾ ಇಲ್ಲ. ಇದು ಗುರುಶಾಪ. ಸುಯೋಧನ, ನೀನು ಈಗಲೇ ಕೆಟ್ಟೆ. ಆಹಾ, ಅರ್ಜುನನು ಎಷ್ಟೇ ಬಾಣ ಪ್ರಯೋಗ ಮಾಡಿದರೂ ಕರ್ಣನಿಗೆ ಪ್ರಾಣ ಹೋಗುವುದಿಲ್ಲ. ಹಾಗಾಗಿ ಆತನಲ್ಲಿರುವ ಕರ್ಣಕುಂಡಲವನ್ನು, ಅಮೃತ ಕಳಶವನ್ನು ಯಾಚಕ ವೃತ್ತಿಯಿಂದ ಪಡೆದುಕೊಳ್ಳಲು ವಿಪ್ರವೇಶದಿಂದ ಆತನ ಸಮೀಪಕ್ಕೆ ಹೋಗುವೆನು. ಅಯ್ಯ ಕರ್ಣಭೂಪಾಲನೆ, ಸ್ವಸ್ತಿ. ಸ್ವತೇಂದ್ರೆ ಮಧುರಾಜ ಮಸ್ತಕ ಶಿರಮೋಡಿ ಎದ್ದೇನ ಜನ್ಮದ ನಿನಗೆ ಪೃಥ್ವಿಯಲ್ಲಿ ತ್ಯಾಗದಲ್ಲಿ ಸಮನಾಗೋ ಸಮನ ನೆಲ್ಲೇನು ಕಾಯೆ. ಅಯ್ಯ ಕರ್ಣಭೂಪಾಲನೆ, ರಾಜಾಧಿರಾಜರುಗಳಿಗೆ ರತ್ನಪ್ರಾಯವಾಗಿಯೂ ಸಕಲ ಸಂಪತ್ತಿನಿಂದ ಕೂಡಿ ಸೂರ್ಯನಂತೆ ತೇಜಸ್ಸಿನಿಂದ ಕೂಡಿದವನಾಗಿಯೂ ಭುಜಬಲ ಪರಾಕ್ರಮದಲ್ಲಿನ ಮಹಾಶೂರನೆಂದು ಕೀರ್ತಿ ಗಳಿಸುವುದರಿಂದ ನಿನ್ನ ಸಮೀಪಕ್ಕೆ ಬಂದಿರುವೆನು. ಏನಾದರೂ ದಾನ ಕೊಡುವನಾಗಯ್ಯ ಕರ್ಣಭೂಪಾಲನೆ. ಸ್ವಾಮಿ, ರಾಮನೋತ್ತಮನೇ, ಮರುಳೇ ವಿಪ್ರನ ಕೇಳೋ ಮರೆಯೋ ಸಂಭೋಷಣವು ಇರುವ ವ್ಯಾಳದಿ ಕೇಳಿ ಹೋಗುವ. ಸ್ವಾಮಿ ರಾಮನೋತ್ತಮರೇ, ನಾನು ಪಟ್ಟಣದಲ್ಲಿರುವಾಗ ಬಂದು ಯಾವ ವಸ್ತುವನ್ನಾದರೂ ಕೇಳಿದರೆ ದಾನವಾಗಿ ಕೊಡುತ್ತಿದ್ದೆನು. ಆದರೆ ಈ ರಣಭೂಮಿಯಲ್ಲಿ ಶತ್ರುವಿಗೆ ಎದುರಾಗಿ ನಿಂತು ಯುದ್ಧ ಮಾಡಬೇಕಾದರೆ ಕೇಳಬಹುದೇ ಸ್ವಾಮಿ? ವಿಪ್ರೋತ್ತಮರೇ, ಅಯ್ಯ ಕರ್ಣಭೂಪಾಲನೆ. ತ್ಯಾಗವನೋ ಮಾಡ್ಬುದಕ್ಕೆ ಬೇಗ ಸಮಯವುದೆಂದು ಬೇಗ ಬಂದೆನು ನಿನ್ನ ಒಳಗೆ. ಅಯ್ಯ ಕರ್ಣಭೂಪಾಲನೆ, ದಾನ ಕೊಡುವ ಧೀರನಿಗೆ ಅರಮನೆಯಾದರೇನು ರಣಭೂಮಿಯಾದರೇನು ದಾನ ಕೇಳುವ ಸಮಯವೆಂದು ನಿನ್ನ ಸಮೀಪಕ್ಕೆ ಬಂದಿರುವೆನು. ಏನಾದರೂ ದಾನ ಕೊಡುವನಾಗಯ್ಯ ಕರ್ಣಭೂಪಾಲನೆ. ಸ್ವ
ಅಯ್ಯ ಕರ್ಣಭೂಪಾಲನೆ, ಪರಿಶುದ್ಧವಾದ ನೀರನ್ನು ಈ ರಣಭೂಮಿಯಲ್ಲಿ ಹುಡುಕಬೇಕೆ? ನಿನ್ನ ಹೃದಯದೊಳಗಿರುವ ಪವಿತ್ರವಾದ ಅಮೃತ ಕಲಶವನ್ನ ಧಾರೆಯಲ್ಲಿ ಕೊಡುವನಾದಯ್ಯ ಕರ್ಣಭೂಪಾಲನೆ. ಇದರಿಂದ ನಿನಗೆ ಶಾಶ್ವತವಾದ ಕೀರ್ತಿ ಸಿಗುವುದಯ್ಯ ಕರ್ಣಭೂಪಾಲನೆ. ಸ್ವಾಮಿ ಬ್ರಾಹ್ಮಣೋತ್ತಮರೇ, ನಿಮ್ಮ ಕಪಟ ನಾಟಕದ ಮಹಿಮೆಯೂ ನನಗೆ ತಿಳಿಯಿತು. ನಿಮ್ಮ ಅಪ್ಪಣೆಯ ಪ್ರಕಾರ ನನ್ನ ಎದೆಯನ್ನು ಉಸ್ತಿರಿ. ಅಮೃತ ಕಲಶದೊಂದಿಗೆ ಕರ್ಣಕುಂಡಲವನ್ನು ಧಾರೆ ಎಳೆದು ಕೊಡುತ್ತೇನೆ. ಸ್ವೀಕರಿಸುವರಾಗಿ ಸ್ವಾಮಿ ವಿಪ್ರೋತ್ತಮರೇ. ಸ್ವಾಮಿ ಬ್ರಾಹ್ಮಣೋತ್ತಮರೇ, ನಿಮ್ಮ ದಿವ್ಯ ರೂಪವನ್ನು ತೋರಿಸಿ ಸದ್ಗತಿಯನ್ನು ದಯಪಾಲಿಸಬೇಕು ಸ್ವಾಮಿ. ಹಾಗೆ ಆಗಲಿ ಕರ್ಣ. ಕರ್ಣ, ಧನ್ಯನಾದೆ ಸ್ವಾಮಿ, ಧನ್ಯನಾದೆ. ಕರ್ಣ, ನಿನಗೆ ಮುಕ್ತಿಯನ್ನ ದಯಪಾಲಿಸುತ್ತೇನೆ. ಹರಿಗೆ ಧಾರೆಯರೆಯ ಲಕ್ಷಣ ತರಣಿ ಜಗ ನಿಜ ರೂಪವಂ ತೋರಿದ ಹರಿಗೆ ಧಾರೆಯನೆಯ ಲಕ್ಷಣ ತರಣಿ ಜಗೆ ತೋರಿದನು ನಿಜ ರೂಪವನು ನಿತ್ಯಾತುಮ ಅರುಷದಲ್ಲಿ ಹೋಗ ಬಾಣವನೆಂದು ನರನಿಗೆಚ್ಚರಿಸೆ ಬಾಣವ ಹೊಳೆಯ ತರಣಿ ಜನ ಶಿರವು ದರೆ ಗುರುಳೆ ಸುರರು ಪೂ ಮಳೆ ಕರೆದರಾಗ ಮಂಗಳ ಎದು ಬಾಲ ಜಯ ಜಯ ಮಂಗಳ ಗುಣಶೇಖರ. ಜಯ ಜಯ ಮಂಗಳ ಗುಣಶೇಖರ. ರಂಗನಾಥ ಮೊರೆ ಮಂಗಲ ರತಕ. ರಂಗನಾಥ ಮೊರೆ ಮಂಗಲ ರತಕ. ಶಿಕ್ಷಕರೆಂದರೆ, ಅದರಲ್ಲೂ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಶಾಲೆ ಶಿಕ್ಷಕರೆಂದರೆ ಮೂಗು ಮುರಿಯುವವರೇ ಹೆಚ್ಚು. ಬಹುತೇಕ ಶಾಲೆಗಳು, ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ಚುತ್ತಾ ಇರುವಂಥ ಈ ಸಂದರ್ಭದಲ್ಲಿ ಕ್ರಿಯಾಶೀಲರಾದಂತಹ ಶಿಕ್ಷಕರಾದಂತಹ PM ನಂಜುಂಡಸ್ವಾಮಿಯವರು ಈ ನಾಟಕದ ಆಯೋಜಕರಾಗಿದ್ದಾರೆ. ಮಕ್ಕಳಲ್ಲಿ ವಿಭಿನ್ನತೆಯನ್ನು ನಾವು ಕಾಣಬೇಕು, ಮಕ್ಕಳಿಗೆ ವಿವಿಧ ರೀತಿಯ ಕಲೆಗಳನ್ನು ಕಲಿಸಬೇಕು. ಕೇವಲ ಪಠ್ಯ ಪುಸ್ತಕಗಳಲ್ಲಿರುವುದಷ್ಟನ್ನೇ ಕಲಿಸದೆ, ನಾವೇನು ಯೂನಿವರ್ಸಲ್ ಅಂತ ಹೇಳ್ತೀವಿ, ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಕಲೆಯನ್ನು ಕಲಿಸಬೇಕು. ಕಲೆಯನ್ನು ಕಲಿತರೆ ಮಾತ್ರ, ಕಲಾವಿದರಾದರೆ ಮಾತ್ರ
ಆ ವ್ಯಕ್ತಿ ಯಾರ ಜೊತೆಯಲ್ಲಿ ನಾನು ಮಾತನಾಡುತ್ತಿದ್ದೇನೆ, ಯಾವ ಸಂದರ್ಭದಲ್ಲಿ ಮಾತನಾಡುತ್ತಿದ್ದೇನೆ, ಯಾವ ಜಾಗದಲ್ಲಿ ಮಾತನಾಡುತ್ತಿದ್ದೇನೆ, ನಾನು ಏನು ಮಾತನಾಡಬೇಕು ಎಂಬುದನ್ನು ಅರಿಯುತ್ತಾನೆ ಎಂಬ ನಿಟ್ಟಿನಲ್ಲಿ PM ನಂಜುಂಡಸ್ವಾಮಿಯವರು ಮಕ್ಕಳಿಗೆ ನಾಟಕವನ್ನು ಕಲಿಸುವ ಮೂಲಕ, ಆಯೋಜಕರಾಗುವ ಮೂಲಕ, ಶಿಕ್ಷಕ ವೃತ್ತಿಯ ಜೊತೆಗೆ ಗ್ರಾಮಸ್ಥರ, ಶಾಲಾ ಮಕ್ಕಳ ಪೋಷಕರ ಜೊತೆಗೂಡಿ ಒಂದು ಅದ್ಭುತವಾದ ಈ ನಾಟಕವನ್ನು ಸೃಷ್ಟಿಸಿದ್ದಾರೆ. ಈ ನಾಟಕವನ್ನು ಮಕ್ಕಳಿಗೆ ಎಳೆ ಎಳೆಯಾಗಿ ಬಿಡಿಸಿ ಅವರ ತಲೆಯಲ್ಲಿ ತುಂಬಿ ಹೇಳಿಕೊಟ್ಟಂಥವರು ಮತ್ತೋರ್ವ ಕಲಾವಿದರಾದಂತಹ ಮಂಜುನಾಥ್ ಬಡಿಗೇರರವರು. ಅವರ ಬಗ್ಗೆಯೂ ಸಹ ಆಯೋಜಕರಾದ ಮತ್ತು ಶಿಕ್ಷಕರು ಆದಂತಹ PM ನಂಜುಂಡಸ್ವಾಮಿಯವರು ಮಂಜುನಾಥ್ ಬಡಿಗೇರ್, ತಾಳ, ಮದ್ದಲೆ ಮತ್ತು ಭಾಗವತರ ಪರಿಚಯವನ್ನು ಮಾಡಿಕೊಡುತ್ತಾರೆ. ನಮ್ಮ ಮುಖವೇಣಿಯಲ್ಲಿ ಅತ್ಯಂತ ಹಿರಿಯ ಕಲಾವಿದರಾಗಿರ್ತಕ್ಕಂಥ ರಜದ ವೇಳೆಯಲ್ಲಿ 2 ತಿಂಗಳ ಕಾಲ ಮಕ್ಕಳಿಗೆ ಬೇಸಿಗೆ ಊಟ ಹಾಕ್ಬೇಕಂತ ಸರ್ಕಾರ ಆಜ್ಞೆ ಮಾಡ್ತಾರೆ. ನಮಗೆ ಬರೀ ಊಟ ಹಾಕ್ಬಿಟ್ಟು ಮನೆ ಕಳ್ಸೋದು ಬೇಡ ಅಂತೇಳಿ ಒಂದು ಯೋಚನೆ ಮಾಡಿ ನಾನು ಯೋಚನೆ ಮಾಡಿದೆ. ನಾನು ಮನೆಗೆ ಹೋಗೋದು ಬೇಡ, ಮಕ್ಕಳ ಜೊತೆ ಇರಬೇಕು ಅಂತೇಳಿ ನೇರವಾಗಿ ನಾನು ರವೀಂದ್ರ ಅವ್ರನ್ನ ಸರ್ನ ಕಂಡೆ. 2 ತಿಂಗಳು ನನ್ನ ಜೊತೆನಲ್ಲೇ ಸ್ಕೂಲಲ್ಲೇ ಇತ್ತು. ರಾತ್ರಿ 12 ಗಂಟೆ 1 ಗಂಟೆವರೆಗೂ ಕೂಡ ಮಂಜುನಾಥ್ ಬಡಿಗೇರ್ ಸರ್ ಅವರು ಅಲ್ಲೇ ಮಲಗ್ತಾ ಇದ್ರು, ಅಲ್ಲೇ ಊಟ, ನಾವು ಕೊಟ್ಟದ್ದೇ ಊಟ ಬಡಿಸ್ಕೊಂಡು ಮಕ್ಕಳಿಗೆ ಈ ರೀತಿಯಾದಂಥ ಒಂದು ನಾಟಕ ಮಾಡಲಿಕ್ಕೆ ಕಾಣ್ತಿದ್ರು. ಇವರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ದುಡಿದಂತಹ, ನಾಟಕಕ್ಕೆ ದುಡಿದಂತಹ ಹಲವಾರು ಕಲಾವಿದರನ್ನು ಸಹ ಇದೇ PM ನಂಜುಂಡಸ್ವಾಮಿಯವರು ಪರಿಚಯಿಸುತ್ತಿದ್ದಾರೆ. ಕರ್ನಾಟಕ ಸಂಘದ ಸದಸ್ಯರು ಅರ್ಪಿತಾ ಮೇಡಮ್ ರಂಗಭೂಮಿನಲ್ಲಿ ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮಗೆ ರಾಮನಾಥ್ ಸರ್ ಮತ್ತು ಉಮಾ ಮೇಡಮ್ ಮತ್ತು ಇಲ್ಲಿ ನಿರ್ಮಾಣ ರಾಮನಾಥ್ ಸರ್ ಸರ್ ಇನ್ನೊಂದಷ್ಟು ಹೆಚ್ಚು ಸಹಕಾರವನ್ನು ನೀಡಿದಂಥವರು ಮಂಡ್ಯ ಜಯಪ್ರಕಾಶ್ ಗೌಡರು ಅಧ್ಯಕ್ಷರಾಗಿರುವಂತಹ ಕರ್ನಾಟಕ ಸಂಘ. ಬಹಳ ಮುಖ್ಯವಾಗಿ ಈ ನಾಟಕ ಈಗಾಗಲೇ 3 ಪ್ರದರ್ಶನಗಳನ್ನು ಕಂಡಿದೆ. ತಾವು ವೀಕ್ಷಣೆ ಮಾಡುತ್ತಿರುವಂತಹ ನಾಟಕ ಮೈಸೂರಿನಲ್ಲಿ ನಡೆದಂಥದ್ದು. ಈ ಮೈಸೂರಿನಲ್ಲಿ ನಡೆದಂತಹ ಸಂದರ್ಭದಲ್ಲಿ ನಟ, ರಂಗಕರ್ಮಿ ಮಂಡ್ಯ ರಮೇಶ್ ಮಕ್ಕಳ ಅಭಿನಯವನ್ನು, ಆಯೋಜಕರ ಶ್ರಮವನ್ನು, ಮಂಜುನಾಥ್ ಬಡಿಗೇರ್ ಹಾಗೂ ಮತ್ತಿತರ ಸಹ ಕಲಾವಿದರ ಒಂದು ಶ್ರಮವನ್ನು ಕೊಂಡಾಡಿದ್ದಾರೆ. ಒಂದೇ ಮಾತು, ಈ ಕಳೆದ 42-43 ವರ್ಷಗಳಲ್ಲಿ ನಾನು ಅನೇಕ ಮಕ್ಕಳ ತಂಡ, ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮಕ್ಕಳ ಎನರ್ಜಿ ಫೆಸ್ಟಿವಲ್ಸ್, ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ ಅನೇಕ ಮಕ್ಕಳ ತಂಡ ಎಲ್ಲ ನೋಡಿದ್ದೀನಿ. ಆದರೆ ಇಷ್ಟೊಂದು ಮುಗ್ಧತೆಯಿಂದ ಮತ್ತು ಬದ್ಧತೆಯಿಂದ ಕೆಲಸ ಮಾಡಿದ ಅತ್ಯದ್ಭುತವಾದ ತಂಡ ಇದೆ. ಚಂದನ್ರಿ, ಏನ್ ಚಂದ, 100 ಸರಿ ಅದೇ ಮಹಾಭಾರತ ಕೇಳಿದ್ವಿ, 1000 ಸರಿ ಅದೇ ರಾಮಾಯಣ ಕೇಳಿದ್ವಿ. ಆದರೆ ಅದನ್ನ ಅರ್ಥ ಮಾಡ್ಕೊಂಡಿರೋದಂದ್ರೆ ಪ್ರತಿಯೊಂದು ಪಾತ್ರಕ್ಕೂ ನೀಟಾಗಿ ಆ ಮೇಕಪ್ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಬಂದು ಕೂತ್ಕೊಂಡು ಅವರ ಪೋಷಕರಿಗೆ ದೊಡ್ಡ ಧನ್ಯವಾದಗಳು. ಮಂಜುನಾಥ್ ಬಡಿಗೇರ್ ಬಹಳ ಅದ್ಭುತ, ಇವಾಗ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮಂಜುನಾಥ್ ಬಡಿಗೇರ್ ಅಂತ ಒಬ್ಬ ಶಿಸ್ತುಬದ್ಧ ನಿರ್ದೇಶಕ ಇದ್ದಿದ್ದಕ್ಕೆ ಈ ಒಂದು ರೂಪ ಬಂದಿದೆ. ಈ ರೂಪ ಬರೋದಕ್ಕೆ ನಿಜವಾಗ್ಲೂ ಕಾರಣ ಒಬ್ಬ ನಿರ್ದೇಶಕ ಮಂಜುನಾಥ್ ಬಡಿಗೇರ್. ಎಲ್ಲೇ ನಮ್ಮ ಊರಲ್ಲಿ ಈ ಥರದ ನಾಟಕ ಆಡಬೇಕು ಅಂತ ಇವರೆಲ್ಲ ಓಡಾಡ್ತಾರಲ್ಲ. ನಂಜುಂಡಸ್ವಾಮಿ ಕಳೆದ 20-22 ವರ್ಷ ಏನು ನಟನ ಇಲ್ಲಿ ಶುರುವಾಯಿತು, ಅವಾಗಿಂದ ಆರಂಭದೆಲ್ಲ ಸ್ಟೂಡೆಂಟ್ ಆಗಿದ್ರು. ನಂಜುಂಡಸ್ವಾಮಿ ನಟನಾದವರು ಸುಮಾರು 20-22 ವರ್ಷದಲ್ಲಿ ಇದ್ರು. ವಾಪಸ್ ಹಳ್ಳಿಗೆ ಹೋದ್ಮೇಲೆ ಏನೋ ತಂಡ, ಅದು ಇದು ಸಂಗೀತ ಕಚೇರಿ, ಅದು ಏನೋ ಮಾಡ್ಕೊಂಡು ಯಾವ್ದು ಸಾಹಸಗಳು ಮಾಡಿದ್ರು. ನಮ್ಗೇನಾದ್ರು ಯಾವುದೇನು ಸಂತೋಷ ಕೊಡಲಿಲ್ಲ ನಿಜವಾಗ್ಲೂ. ಅದೇನೋ ಆರ್ಕೆಸ್ಟ್ರಾ, ತಿಥಿ ಮದುವೆಗೆಲ್ಲ ಹೋಗ್ಬಿಟ್ಟು ಅವ್ರು ಸಂತೋಷ ಕೊಟ್ಟಿರ್ಬೋದು, ಸಂಬಳ ಚೆನ್ನಾಗಿ ತಗೋತಾ ಇದ್ರು, ಆರಾಮಾಗಿದ್ರು, ಪ್ರಾಬ್ಲಮ್ ಇಲ್ಲ. ವಿನಾಸಂಗೆ ಹೋಗಿ ಮುಗಿಸ್ಬಿಟ್ಟು ವಾಪಸ್ ಬಂದು ಆಗಲ್ಲ ಅಂತ ಅಲ್ಲಿ ಏನೋ ತಾಪತ್ರೆ ಆಗಿಲ್ಲ, ತುಂಬಾ ಕಷ್ಟಪಟ್ಟಿದ್ದಾನೆ ಈತ. ಆದ್ರೆ ಇವತ್ತು ಈ ಮಕ್ಕಳ ಕೈಗೆ ಒಂದು ನಾಟಕ ಮಾಡಿಸ್ಬೇಕು ಅಂತ ಇವನು ಮತ್ತು ಅಮಿತ್ ಬರೆ ಇವರೆಲ್ಲ ನಟನಾದ ಹಿತೈಷಿಗಳು ನಮ್ಮ ಜೊತೆ ಇದ್ದವರು. ಕೆಲಸ ಮಾಡ್ತೀವಿ, ರಜಾಮಜಾ ಅಂತ ಮಾಡ್ತೀವಿ. ನಮ್ಮ ರಜಾಮಜಾ ಮಕ್ಕಳು ಯಕ್ಷಗಾನ ಮತ್ತು ದೊಡ್ಡಾಟ, ಸಣ್ಣಾಟ ಎಲ್ಲ ಪರಂಗಳೆಲ್ಲ ಮಾಡ್ತಾ ಇರ್ತಾರೆ, ಎಲ್ಲ ನೋಡಿದ್ದಾರೆ. ಆಮೇಲೆ ಮೊನ್ನೆ ಕೂಡ ಇಲ್ಲಿ ಹಿರಿಯರು ಅದು ನೋಡಕ್ಕೆ ಅಂತ ಬಂದಿದ್ದಾರೆ. ನಮ್ಮ ತಿಪ್ಪಣ್ಣವರು ಅವರು ಇವರೆಲ್ಲ ಒಂದು ಯಕ್ಷಗಾನ ಎಲ್ಲ ಮಾಡಿದ್ದಾರೆ. ಆದ್ರೆ ಒಂದು ಮಕ್ಕಳ ತಂಡ ಒಂದೇ ಒಂದು ಮುಗಿದು ಮಾತು ಕೇಳಿಸ್ತಾ ಇರಲಿಲ್ಲ ಅಂತ, ಒಂದು ಕೇಳಿಸ್ತಾ ಇಲ್ಲ, ಅವ್ರಿಗೆ ಯಾವ ಮಾತು ಅನ್ನಿಸ್ತಾ ಇಲ್ಲ. ಅದೊಂದು ಹೇಳ್ಬೋದು, ಕೆಲವು ಶಿಷ್ಯ ಎನರ್ಜಿ ಕಮ್ಮಿ ಇರ್ಬೋದು, ಎಲ್ಲ ಇಲ್ಲಿ ಅಂತ ಅನ್ಸ್ಬೋದು. ಆದರೆ ಒಟ್ಟು ಕರ್ಣ ಆಗಲಿ, ಅರ್ಜುನ ಆಗಲಿ, ದುರ್ಯೋಧನ
ನೀಟಾಗಿ ಅರ್ಥ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಎಂತೆಂಥ ದೊಡ್ಡ ದೊಡ್ಡ ಥಿಯರಿಗಳೆಲ್ಲ ಇದೆ, ಕ್ಯಾನ್ಸರ್ ಬ್ರೆಕ್ಟು ಏನೋ ಇದೆ. ಆದರೆ ಮಾತೆಲ್ಲ ತಪ್ಪದ, ಎಮೋಷನಲ್ ಆಗಿ ಫುಲ್ ಇನ್ವಾಲ್ವ್ ಆಗ್ಬಿಡ್ತಾರೆ. ಮಾತು ತಪ್ಪದ ಅಂತ ಒಂದು ಕ್ಷಣ ಅಂತ ಅನ್ಸಿದ್ರೆ ನಮ್ಮ ಜಾನಪದ ಪ್ರಕಾರ ಎಷ್ಟು ಶ್ರೇಷ್ಠವಾದ ಹಿಂದೆ ಕೂತ್ಕೊಂಡು ಒಂದು ಮಾತನ್ನು ರಪ್ಪ ಅಂತ ಪ್ರಾಪ್ಟ್ ಮಾಡ್ತಾರೆ. ನೇರವಾಗಿ ಎಲ್ಲ ಪರದೆಯಿಂದ ನಿಂತ್ಕೊಂಡು ಕಿರಿಸ್ಕೊಂಡು ಹೇಳ್ಕೊಡೋಲ್ಲ, ಅವ್ರು ಹೇಳ್ಕೊಡೋಲ್ಲ ದೊಡ್ಡವ್ರ ಥರ. ಅಲ್ಲಿ ಸ್ಟೇಜಲ್ಲಿ ಹೇಳ್ಕೊಡ್ತಾರೆ, ಮತ್ತೆ ಕಂಟಿನ್ಯೂ ಮಾಡ್ತಾನೆ. ನಂತರ ರೋಷ ವ್ಯವಸ್ಥೆಯಲ್ಲಿ ಎಲ್ಲೋ ಬೆಂಡ್ ಆಗ್ಬಿಡುತ್ತೆ. ಬಾಣ, ಆ ಬಾಣನ ಅಲ್ಲೇ ಕೈಯೆಲ್ಲ ಸರಿ ಮಾಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾನೆ. ಒಂದು ಮಾತು ಮಾಡ್ಕೊಂಡು ಹಂಗೆ ನಿಂತ್ಕೊಡಕ್ಕಾಗಲ್ಲ. ಅವನ್ನೆಲ್ಲ ಸರಿ ಮಾಡ್ಕೊಂಡು ಮತ್ತೆ ನಿಂತ್ಕೊಂಡು ಇಲ್ಲೆಲ್ಲ ಬಿದ್ದ, ಮತ್ತೆ ಮಾತು ಮರ್ತ ಮತ್ತೆ ಕಂಟಿನ್ಯೂ ತಗೊಂಡು ಮುಂದೆ ಹೋದ. ರಥ ಅಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ ಪ್ರೊಡಕ್ಷನ್ ಅಲ್ಲ ಇದು. ಅವರು ಜಾಸ್ತಿ ಇರ್ಬೋದು, ಅವ್ರು ಕಷ್ಟಪಟ್ಟಿರ್ತಾರೆ, ಅವ್ರಿಗೆ ಜಾಸ್ತಿ ಏನೋ ಮಾಡ್ಕೊಂಡಿರ್ತಾರೆ. ಆದರೆ ಆಹಾವು ಅಂತ ಬೀಟ್ ಬಿಡ್ತಾರ, ಏನು 12 ಕೋಟಿ 18 ಕೋಟಿ ಎಲ್ಲ ನಾಟಕ ಮಾಡೋರಲ್ಲ. ಆದರೆ ಈ ಥರದೊಂದು ಊರಲ್ಲಿ, ಆ ಸಣ್ಣ ಊರಲ್ಲಿ ಇಷ್ಟೊಂದು ಪುಟಾಣಿ ಮಕ್ಕಳಿಂದ, ಇಷ್ಟೊಂದು ಪ್ರೀತಿಯಿಂದ ಅವರಲ್ಲಿ ಕರ್ಕೊಂಬಂದು ಈ ದೊಡ್ಡ ಸಂಸ್ಕಾರ, ರಂಗಭೂಮಿಯ ದೊಡ್ಡ ಸಂಸ್ಕಾರ ಏನು ಅಂತ ಅದ್ರ ಇದ್ದವ್ರು ಮಾತ್ರ ಗೊತ್ತಿರ್ತಾರೆ. ಹೋಗ್ತಾ 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 ಈಗ ಕಲಿತಾ ಎರಡನೇ ಕ್ಲಾಸ್ ಮಗು ಇಲ್ಲಿ ಬಂದು, 3ನೇ ಕ್ಲಾಸ್ ಮಗು ಇಲ್ಲಿ ಬಂದು, ಇಲ್ಲಿ ಸಿಗೋದು ಏನೋ ನೀರು ಕುಡ್ಕೊಂಡು, ತಿಳಿ ತಿನ್ಕೊಂಡು, ಬಣ್ಣ ಹಚ್ಚಿಸ್ಕೊಂಡು, ಇವ್ರ ಜೊತೆಲಿ ಇಟ್ಕೊಂಡು ಒಟ್ಟು ಭಾರತವನ್ನು ಬೆಳೆಸ್ತಾ ಹೋಗ್ತಾರಲ್ಲ, ಅದೇ ಶ್ರೇಷ್ಠವಾದ ಅಂತ ನಾನು ಹೇಳೋದು. ಇದು ಬಹಳ ದೊಡ್ಡ ಕೆಲಸ. ಮಕ್ಕಳ ರಂಗಭೂಮಿಯ ಕೆಲಸ ಮಾಡ್ತಾ ಇರ್ತಾರೆ, ಅವರೆಲ್ಲ ಮುಂದೊಂದು ದಿನ ಒಳ್ಳೇದನ್ನು ಯೋಚನೆ ಮಾಡ್ತಾ ಇರ್ತಾರೆ ಅಂತ. ಹಾಗಾಗಿ ನಂಜುಂಡಸ್ವಾಮಿ ಈ ತಂಡ ಮಾಡಿರೋದು ಇವತ್ತು ಅದ್ಭುತ, ಬಹಳ ದೊಡ್ಡ ನಾನು ಬೈತಿದ್ದೆ. ಅಲ್ಲಿ ಆಡಿಯನ್ಸ್ ಜಾಸ್ತಿ ಸ್ಟೇಜ್ ಮೇಲೆ ಕೂತಿರೋರೆ ಗಲಾಟೆ, ಬಿಡಿಸೋ ಪ್ರೋಗ್ರಾಮ್ ಮಾಡ್ತಾ ಇದ್ರು. ಇವತ್ತು ಒಂದು ಸಾರ್ಥಕ ಪ್ರಯೋಗ ಮಾಡಿದ್ದಾರೆ. ಎನರ್ಜಿ ಆಗಲಿ ಅಥವಾ ಅರ್ಜುನ ಆಗಲಿ ಮತ್ತು ಕರ್ಣ, ಎಷ್ಟು ಶಕ್ತಿ, ಆ ಶಕ್ತಿ ಇದ್ರೆ ಮುಂದೆ ಏನ್ ಬೇಕು ಅವರ ಪಾಜಿಟಿವ್ ಮುಂದಿನ ದಿವಸಗಳಲ್ಲಿ ಒಳ್ಳೆ ದಾರಿನಲ್ಲಿ ಬೆಳೆಸಿ ಅಂತ ನನಗೆ ಗೊತ್ತಿರ್ತದೆ. ಅವ್ರು ಇನ್ನೇನು ನನ್ನ ಜಿಲ್ಲೆಯಲ್ಲಿ ಎರಡು ಸಲ ನಾಟಕ ಮಾಡಿದ ತಕ್ಷಣ ಹೆಂಗೋಯ್ತು ಅಂತ ನನಗೆ ಗೊತ್ತು. ಬಿಟ್ಟು ಹಿಂಗಾಗಲಿ ಅವರು ತುಂಬ ದೊಡ್ಡ ಯಶಸ್ಸಿಗೆ ಬಹಳ ಪ್ರೀತಿಯಿಂದ ಆರೈಸ್ತೀನಿ. ಆ ಮಕ್ಕಳಂತೂ ಅದ್ಭುತ ಅದೇ ಒಂದು ನೀವೇ ಹೋಗ್ತೀರಿ. ನೀವು SLC PUC ಆದ್ಮೇಲೆ ನಾಟಕಗಳು ಮಾಡ್ತಾರೆ, ಯಾರೋ ಕೊಡೋದಾಗಿ ಆಯ್ತಾ? ವೀಕ್ಷಕರೇ, ಇಷ್ಟೊತ್ತು ಮಕ್ಕಳ ನಾಟಕವನ್ನು ನೀವು ನೋಡಿದ್ದೀರಿ. ತುಂಬ ಅದ್ಭುತ ಅಂತ ನನಗಂತೂ ಅನಿಸಿದೆ, ನಿಮಗೂ ಹಾಗೆ ಅನಿಸಿದೆ ಅನ್ಕೋತೀನಿ. ಪ್ರಿಯ ವೀಕ್ಷಕರೇ, ಮಕ್ಕಳ ಮನಸ್ಸು ಬಹಳ ನಿರ್ಮಲವಾದಂಥದ್ದು. ಇಂತಹ ಮಕ್ಕಳು ಇಂತಹ ನಾಟಕವನ್ನು ಆಡಿರುವುದು, ನಾವು ನೋಡುತ್ತಿರುವುದು ಬಹಳ ಸಂತಸದ ವಿಚಾರ. ಆ ಹಿನ್ನೆಲೆಯಲ್ಲಿ ಈ ನಾಟಕವನ್ನು ಇದೇ ನಮ್ಮ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾದಿಂದ ಹಂಚುವ, ಅಂದರೆ ಶೇರ್ ಮಾಡುವ ಮೂಲಕ, ಮಕ್ಕಳಿಗೆ ಶುಭ ಕೋರುವ, ಅಂದರೆ ಕಾಮೆಂಟ್ ಮಾಡುವ ಮೂಲಕ, ಲೈಕ್ ಮಾಡುವ ಮೂಲಕ ಅವರನ್ನು ಹುರಿದುಂಬಿಸುವುದರ ಜೊತೆಗೆ ಅಭಿನಂದನೆಯನ್ನು ಸಲ್ಲಿಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ಇದರ ಜೊತೆಗೆ ನಿಮ್ಮ ಶಾಲೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಮಕ್ಕಳು ಯಾವುದೇ ಒಂದು ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡರೆ ನಮ್ಮ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾವನ್ನು ಮತ್ತು ಆಭರಣ ಸುದ್ದಿಯನ್ನು ತಾವು ಭೇಟಿ ಮಾಡಬಹುದು. ಖಂಡಿತವಾಗಲೂ ನಾವು ನಮ್ಮ ಪತ್ರಿಕೆ ಮತ್ತು ಡಿಜಿಟಲ್ ಮೀಡಿಯಾದ ಮೂಲಕ ತಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಯಾವಾಗಲೂ ನಾವು ತಯಾರಿದ್ದೇವೆ. ಮತ್ತೊಮ್ಮೆ ಮಗದೊಂದು ಸುದ್ದಿ ಅಥವಾ ವಿಚಾರ ಹಾಗೆ ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮದೊಟ್ಟಿಗೆ ನಿಮ್ಮ ಮುಂದೆ. ನಮಸ್ಕಾರ.